ತಮಗೆಲ್ಲರಿಗೂ ಅಮೋಘ ಅಕಾಡೆಮಿಗೆ ಸ್ವಾಗತ ಸ್ನೇಹಿತರೆ. ಇಂದು ನಾವು ಅರ್ಥಶಾಸ್ತ್ರದ ಒಂದು ಅತಿ ಉಪಯುಕ್ತವಾದಂಥ ಪಾಠವನ್ನು ಕಲಿಯೋಣ. ಆ ಪಾಠವೇ ಬಂದುಬಿಟ್ಟು ಹಣದುಬ್ಬರ, ಇನ್ಫ್ಲೇಷನ್ ಅಂತ ಕರೀತಾರೆ ಸ್ನೇಹಿತರೆ. ಅಂತಂದರೆ ನೋಡಿ, ಒಂದು ಆರ್ಥಿಕತೆಯಲ್ಲಿ ಸರಕು ಮತ್ತು ಸೇವೆಗಳ ಬೆಲೆಗಳು ಸಾಮಾನ್ಯ ಮಟ್ಟದಲ್ಲಿ ಏರಿಕೆಯಾಗುವಂಥದ್ದು ಅಂತಂದರೆ ಹಣದ ಪ್ಲಸ್ ಉಬ್ಬರ ಹಣದುಬ್ಬರ. ಅಂದರೆ ಸರಕು ಮತ್ತು ಸೇವೆಗಳ ಬೆಲೆ ಹೆಚ್ಚಾಗಿರುವುದನ್ನೇ ಹಣದುಬ್ಬರ ಅಂತ ಕರೀತಾರೆ ಸ್ನೇಹಿತರೆ. ಇನ್ನೊಂದು ಎಕ್ಸಾಂಪಲ್ ಬಂದುಬಿಟ್ಟು, ನೀವು 2019ರಲ್ಲಿ 100 ರೂಪಾಯಿಗೆ 5 kg ಅಕ್ಕಿ ತೊಗೊಂಡಿರೋದು ತಿಳ್ಕೊರಿ ಸ್ನೇಹಿತರೆ. ಅಂದರೆ ಪರ್ ಕೆ ಜಿಗೆ ಎಷ್ಟು ಬಿತ್ತು ಅಂತಂದರೆ 20 ರೂಪಾಯಿ ಬಿತ್ತು ಸ್ನೇಹಿತರೆ. 20 ರೂಪಾಯಿ ಪರ್ ಕೆ ಜಿ ಬಿತ್ತು. ಅದನ್ನೇ 2020ರಲ್ಲಿ ಅದೇ 100 ರೂಪಾಯಿಗೆ ನೀವು 5 kg ರೈಸ್ ತೊಗೊಳಕ್ಕೆ ಹೋದ್ರೆ ಅಂದರೆ ಸ್ನೇಹಿತರೆ, ಸೊ 5 kg ಅಲ್ಲ 4 kg, 100 ರೂಪಾಯಿಗೆ 4 kg ಬರುತ್ತೆ ಸ್ನೇಹಿತರೆ. ಅಂದರೆ 2019ರಲ್ಲಿ 100 ರೂಪಾಯಿ 5 kg ಬಂದದ್ದು, 2020ರಲ್ಲಿ 100 kg 4 kg ಬರುತ್ತೆ. ಪರ್ ಕೆ ಜಿಗೆ ಎಷ್ಟಾಯಿತು ಸ್ನೇಹಿತರೆ? 25 ರೂಪಾಯಿ ಆಯಿತು ಸ್ನೇಹಿತರೆ. ಅಂದರೆ ನಿಮ್ಮಲ್ಲಿರೋ ಹಣ 100 ಮುಂಚೆ 5 kg ಬರ್ತಿತ್ತು, ಇವಾಗ ಅದು 4 kg ಬರ್ತದೆ. ಅಂದರೆ ನಿಮ್ಮಲ್ಲಿರುವ ಹಣದ ಕೊಳ್ಳುವ ಶಕ್ತಿ ಕಡಿಮೆ ಆಗಿದೆ. ಹಾಗಾಗಿ ಈ ಹಣದುಬ್ಬರನ್ನು ಬೇರೆ ಥರ ವ್ಯಾಖ್ಯಾನಿಸಬಹುದು. ಹಣದುಬ್ಬರವು ಹಣದ ಕೊಳ್ಳುವ ಶಕ್ತಿಯ ಸವೆತವನ್ನು ಸಹ ಪ್ರತಿಬಿಂಬಿಸುತ್ತದೆ. ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತಿರುವಂಥ ಪಾಯಿಂಟ್ ಆಗಿರುತ್ತೆ ಸ್ನೇಹಿತರೆ. ಒಬ್ಬ ಅರ್ಥಶಾಸ್ತ್ರ ಆಗಿರ್ತಿರುವಂಥ ಕ್ರೌಥರ್ ಅವರು ಹಣದುಬ್ಬರವು ಹಣದ ಮೌಲ್ಯ ಕುಸಿಯುತ್ತಿರುವ ಮತ್ತು ಬೆಲೆಗಳು ಏರುತ್ತಿರುವ ರಾಜ್ಯವಾಗಿದೆ ಎನ್ನುವುದು ಹೇಳಿರ್ತಾನೆ ಸ್ನೇಹಿತರೆ. ಇನ್ನು ಮುಂದುವರೆದು, ಈ ಹಣದುಬ್ಬರದಲ್ಲಿ 2 ವಿಧಗಳು ಸ್ನೇಹಿತರೆ. ಬೇಡಿಕೆ ಸೆಳೆತದ ಹಣದುಬ್ಬರ ಅಂದರೆ ಮೊದಲನೇ ವಿಧ, ಇದು ಬೇಡಿಕೆ ಸೆಳೆತದ ಹಣದುಬ್ಬರ. ಸೊ ಬೇಡಿಕೆ ಸೆಳೆತದ ಹಣದುಬ್ಬರ ಅಂದರೆ ನೋಡಿ, ಅಂದರೆ ಡಿಮ್ಯಾಂಡ್ ಫುಲ್ ಇನ್ಫ್ಲೇಷನ್ ಅಂತ ಕರೀತಾರೆ ಸ್ನೇಹಿತರೆ. ಇದನ್ನು ಬೇಡಿಕೆ ಸೆಳೆತ ಹಣದುಬ್ಬರ. ಇಲ್ಲಿ 3 ವರ್ಡುಗಳಿದೆ ಸ್ನೇಹಿತರೆ. ಬೇಡಿಕೆ ಅಂತಂದರೆ ಒಂದು ವಸ್ತು ಇದೆ, ಆ ವಸ್ತುವಿಗೆ ಬೇಡಿಕೆ, ಈ ಕಡೆಯಿಂದ ಬೇಡಿಕೆ ಕನ್ಸ್ಯೂಮರ್ಸಿಂದ ಬೇಡಿಕೆ, ಇದು ಕಂಪ್ನಿಯಿಂದ ಈ ಕಡೆ ಸಪ್ಲೈ ಆಗಬೇಕು. ಸಪ್ಲೈ ಕಡಿಮೆ ಇದೆ, ಬೇಡಿಕೆ ಹೆಚ್ಚಿದೆ. ಸಪ್ಲೈ ಕಡಿಮೆ ಇದೆ ಅಂದರೆ ಆ ವಸ್ತುವಿನ ಬೆಲೆ ಹೆಚ್ಚಾಗುತ್ತೆ. ಸೊ ಅದು ಬೇಡಿಕೆ ಸೆಳೆತದ ಡಿಮ್ಯಾಂಡ್ ಫುಲ್ ಹಣದುಬ್ಬರ ಆಗಿರುತ್ತೆ ಸ್ನೇಹಿತರೆ. ಸರಕು ಸೇವೆಗಳ ಬೆಲೆ ಹೆಚ್ಚಳಾಗುತ್ತೆ. ಬೇಡಿಕೆ ಹೆಚ್ಚಾದಂತೆ ಪೂರೈಕೆ ಕಡಿಮೆಯಾಗಿ ಅದೇನಾಗುತ್ತೆ ಸ್ನೇಹಿತರೆ, ಸರಕು ಮತ್ತು ಸೇವೆಗಳ ಬೆಲೆ ಹೆಚ್ಚಳಾಗುವುದನ್ನು ಬೇಡಿಕೆ ಸೆಳೆತದ ಹಣದುಬ್ಬರ ಅಂತ ಕರೀತಾರೆ. ಇವು ಕಾರಣಗಳು, ಈ ಬೇಡಿಕೆ ಸೆಳೆತದ ಕಾರಣಗಳು ಏಕಂತಂತಂದರೆ, ಸೊ ಒಂದೊಂದಾಗಿ ಕಾರಣ ನೋಡಿ ಸ್ನೇಹಿತರೆ. ಸೊ ಇದು ಕೊಳ್ಳುವ ಶಕ್ತಿ ಅಂದರೆ ಜನಗಳ ಹತ್ರ ಪರ್ಚೇಸಿಂಗ್ ಪವರ್ ಜಾಸ್ತಿ ಇದೆ ಅಂತಂದರೆ ಜನಗಳ ಹತ್ರ ದುಡ್ಡು ಜಾಸ್ತಿ ಓಡಾಡುತ್ತಿದೆ. ಪರ್ಚೇಸಿಂಗ್ ಪವರ್, ಕೊಳ್ಳುವ ಶಕ್ತಿ ಹೆಚ್ಚಾಗಿರುವುದರಿಂದ ಈ ಜನರಲ್ಲಿರುತ್ತಿರುವಂಥ ಹಣ ಜಾಸ್ತಿ ಆಗಿದೆ, ಹಾಗೆ ಅವ್ರದ್ದು ಬೇಡಿಕೆ ಹೆಚ್ಚಾಗಿದೆ. ಬೇಡಿಕೆ ಹೆಚ್ಚಾಗಿರೋದ್ರಿಂದ ಏನಾಗುತ್ತೆ ಸ್ನೇಹಿತರೆ, ಇದು ಬೇಡಿಕೆ ಸೆಳೆತದ ಹಣದುಬ್ಬರ ಆಗಿರುತ್ತೆ ಸ್ನೇಹಿತರೆ. ಸೊ ಇನ್ನು ಎರಡನೇದು ಬಂದು ವಿತ್ತೀಯ ಕೊರತೆ ಅಂತ ಸ್ನೇಹಿತರೆ. ವಿತ್ತೀಯ ಕೊರತೆ ಅಂದರೆ ಡೆಪಿಸಿಟ್ ಫೈನಾನ್ಸಿಂಗ್ ಅಂತಂದರೆ ಸರ್ಕಾರದ ವೆಚ್ಚ ಸರ್ಕಾರದ ಆದಾಯಕ್ಕಿಂತ ಹೆಚ್ಚಿಗಿತ್ತಂದರೆ, ಅಂದರೆ ಸರ್ಕಾರದ ಆದಾಯ 100 ರೂಪಾಯಿ ಇತ್ತಂದರೆ ಸರ್ಕಾರದ ವೆಚ್ಚ 103 ರೂಪಾಯಿ ಐತೆ. ಅಂದರೆ ಸರ್ಕಾರದ ವೆಚ್ಚ ಸರ್ಕಾರದ ಆದಾಯಕ್ಕಿಂತ ಹೆಚ್ಚಿದೆ. ಸೊ ಹಾಗಾಗಿ ಈ ವಿತ್ತೀಯ ಕೊರತೆ ಅಂದರೆ ಹೆಚ್ಚಾದ ವಿತ್ತೀಯ ಕೊರತೆ ಅಂತಂದು ಸ್ನೇಹಿತರೆ, ಸರ್ಕಾರ ತನ್ನ ವೆಚ್ಚ ಹೆಚ್ಚು ಮಾಡಿರೋದ್ರಿಂದ ಇದು ಏನಕ್ಕೆ ಮಾಡುತ್ತೆ? ಜನ ಕಲ್ಯಾಣಕ್ಕೋಸ್ಕರ ಮಾಡುತ್ತೆ. ಅಂದರೆ ಜನರು ಖರ್ಚು ಮಾಡುವ ಸ್ಥಳದಲ್ಲಿ ಸರ್ಕಾರವೇ ಖರ್ಚು ಮಾಡುತ್ತದೆ. ಹಾಗಾಗಿ ಇದು ಹೆಚ್ಚಾದ ವಿತ್ತೀಯ ಕೊರತೆಯಿಂದ ಬೇಡಿಕೆ ಸೆಳೆತದ ಹಣದುಬ್ಬರ ಉಂಟಾಗುತ್ತೆ ಸ್ನೇಹಿತರೆ. ಇನ್ನು ಮುಂದುವರೆದು ವಿದೇಶಿ ವಿನಿಮಯ ಸಂಗ್ರಹ ಅಂದರೆ ಫಾರೆಕ್ಸ್ ರಿಸರ್ವ್ ಅಂತ ಸ್ನೇಹಿತರೆ. ಸೊ ಹೆಚ್ಚಾದ ಫಾರೆಕ್ಸ್ ಅಂದರೆ ಹೆಚ್ಚಾದ ವಿದೇಶಿ ವಿನಿಮಯ ದರ. ಸೊ ವಿದೇಶಿ ವಿನಿಮಯ ದರ ಅಂದರೆ ಇಲ್ಲಿ ನೋಡ್ಕೊಂಡು ಬಿಡಿ ಸ್ನೇಹಿತರೆ, ಫಾರಿನ್ ಕರೆನ್ಸಿ ಅಸೆಟ್ ಅಂದರೆ ವಿದೇಶಿಯ ರಾಷ್ಟ್ರಗಳ ನೋಟುಗಳು ಅಂತಂತಾರೆ. ಸೊ ಎರಡನೇದು ಬಂದುಬಿಟ್ಟು ಗೋಲ್ಡ್ ಸ್ನೇಹಿತರೆ, ಅಂದರೆ ಬಂಗಾರ. ಸೊ ಮೂರನೇದು ಬಂತು ಎಸ್ ಡಿ ಆರ್ ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್. ಇದು 5 ನಾಣ್ಯಗಳಲ್ಲಿರುವಂಥದ್ದು IMF ಸದಸ್ಯತ್ವ ಪಡೆದಂಥ ರಾಷ್ಟ್ರಗಳು ಸಿಗುತ್ತೆ ಸ್ನೇಹಿತರೆ.
ಇನ್ನೊಂದು ಬಟ್ಟು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ರಿಸರ್ವ್ ಪೊಸಿಷನ್ಸ್ ಅಂತ ಅಂದರೆ ಬೇರೆ ಬೇರೆ ಬ್ಯಾಂಕ್ಗಳಿಂದ ಸಾಲ ತೊಗೊಂಡಿರುವಂಥದ್ದು. ಇನ್ನೊಂದು ಬರ್ತದೆ ಸ್ನೇಹಿತರೆ ಅಂದರೆ ರಿಸರ್ವ್ ಟ್ರಾಂಚೆ ಅಂತ ಸ್ನೇಹಿತರೆ, ಅದು ರಿಸರ್ವ್ ಟ್ರಾಂಚೆ ಅಂತ ಸ್ನೇಹಿತರೆ, ಅದು IMF ಇಂದ ಅದನ್ನು ಒಂದು SDR ಪೊಸಿಷನ್ದಾಗ ಬರ್ತದೆ ಸ್ನೇಹಿತರೆ. ಇನ್ನು ಮುಂದುವರೆದು ಈ ವಿದೇಶಿ ವಿನಿಮಯ ಸಂಗ್ರಹ ಹೆಚ್ಚಾಗುವುದರಿಂದ, ಸೊ ವಿದೇಶಿ ವಿನಿಮಯ ಅಂದರೆ ನಮ್ಮದು ಎಕ್ಸ್ಪೋರ್ಟ್ ಹೆಚ್ಚಾಗಿದ್ದ ಕಾರಣದಿಂದ ನಮಗೆ ಡಾಲರ್ ಹೆಚ್ಚು ಸಿಗುತ್ತಿದೆ ಅಂತಂದರೆ ಜನರ ಹತ್ತಿರ ಹಣ ಇದೆ ಅಂದರೆ ತಮ್ಮ ಬೇಡಿಕೆ ಪೂರೈಕೆಗೆ ಹೆಚ್ಚು ಹಣ ಖರ್ಚು ಮಾಡುತ್ತಾರೆ. ಹಾಗಾಗಿ ಬೇಡಿಕೆ ಹೆಚ್ಚಾಗಿ ಪೂರೈಕೆ ಕಡಿಮೆ ಆಗೋದ್ರಿಂದ ಇದು ಬೇಡಿಕೆ ಸೆಳೆತದ ಹಣದುಬ್ಬರಕ್ಕೆ ಕಾರಣವಾಗುತ್ತದೆ ಸ್ನೇಹಿತರೆ. ಇನ್ನು ಮುಂದುವರೆದು 4ನೇದು ಬಂದ್ಬಿಟ್ಟು ಪ್ರತ್ಯಕ್ಷ ತೆರಿಗೆ ಅಂದರೆ ಡೈರೆಕ್ಟ್ ಟ್ಯಾಕ್ಸ್ ಅಂತಂದರೆ, ನೀವು ಸರ್ಕಾರಿ ನೌಕರರಾದರೆ ನಿಮಗೆ 30,000 ಬರ್ತದೆ ಅಂದರೆ ಅದರೊಳಗೆ ಟ್ಯಾಕ್ಸು ಅಂದರೆ ನಿಮಗೆ ಇನ್ಕಮ್ ಟ್ಯಾಕ್ಸು, ಕಾರ್ಪೊರೇಷನ್ ಟ್ಯಾಕ್ಸು ಈ ಥರ ಕಟ್ಟಾಗಿ ಬರೋದು ನಿಮ್ಮ ನೆಟ್ ಇನ್ಕಮ್ ಬಂದುಬಿಡುತ್ತೆ ಸ್ನೇಹಿತರೆ. ಅದಂದರೆ ವೈಯಕ್ತಿಕ ವೆಚ್ಚ ಮಾಡಬಹುದಾದ ಆದಾಯ ಅಂದರೆ ಪರ್ಸ್ನಲ್ ಡಿಸ್ಪೋಸಬಲ್ ಇನ್ಕಮ್ ಅಂತಂದರೆ ವ್ಯಕ್ತಿ ಆದಾಯ ಮೈನಸ್ ಪ್ರತ್ಯಕ್ಷ ತೆರಿಗೆ ಅಂತಂದರೆ, ಇಲ್ಲಿ ಪ್ರತ್ಯಕ್ಷ ತೆರಿಗೆ ಕಡಿಮೆ ಆಯಿತು ಅಂತಂದರೆ, ಸೊ ಇದು ವ್ಯಕ್ತಿ ವೆಚ್ಚ ಮಾಡಬಹುದಾದ ಆದಾಯ ಹೆಚ್ಚಾಗೋದ್ರಿಂದ ಆಟೋಮೆಟಿಕ್ ಹಣ ಖರ್ಚು ಮಾಡುತ್ತಾನೆ. ಹಾಗಾಗಿ ಅದು ಪ್ರತ್ಯಕ್ಷ ತೆರಿಗೆ ಹೆಚ್ಚಾಗುವುದು ಬೇಡಿಕೆ ಸೆಳೆತದ ಕಾರಣಗಳಲ್ಲಿ ಒಂದಾಗುತ್ತೆ ಸ್ನೇಹಿತರೆ. ಇನ್ನು ಮುಂದುವರೆದು ಕಪ್ಪು ಹಣ ಅಂದರೆ ಯಾವುದು ತೆರಿಗೆ ಕಟ್ಟದೇ ಇರುವಂಥ ಹಣ ಸಮಾಜದಲ್ಲಿ ಸಾರ್ವಜನಿಕರಲ್ಲಿ ಓಡಾಡುತ್ತೆ, ಅದು ಕೂಡ ಬೇಡಿಕೆ ಸೆಳೆತದ ಕಾರಣ ಆಗಿರುತ್ತೆ. ಆಮೇಲೆ ಜನಸಂಖ್ಯೆ ಹೆಚ್ಚಳವು ಕಾರಣವಾಗಿರುತ್ತೆ. ಅಂದರೆ ನೋಡಿ, ರಫ್ತು ಹೆಚ್ಚಾದ, ಆಮದು ಕಡಿಮೆ ಆದ, ಇದು ಬೇಡಿಕೆ ಸೆಳೆತದಕ್ಕೆ ಕಾರಣ ಆಗಿರುತ್ತೆ ಸ್ನೇಹಿತರೆ. ಇನ್ನು ಮುಂದುವರೆದು 2ನೇ ವಿಧ ಅಂತಂದರೆ, ಈಗ ಬೇಡಿಕೆ ಸೆಳೆತ 1ನೇ ವಿಧ ಆದರೆ 2ನೇದು ವೆಚ್ಚ ತಳ್ಳಿಕೆ ಅಂದರೆ ಕಾಸ್ಟ್ ಪುಷ್ ಇನ್ಫ್ಲೇಷನ್ ಅಂತಂದರೆ, ನೀವು ಉತ್ಪಾದನಾಂಗಗಳು ಹೊತ್ತು ಬರ್ತದೆ ಸ್ನೇಹಿತರೆ. ಉತ್ಪಾದನೆ 4 ಅಂಗಗಳು ಹೊತ್ತು ಬರ್ತವೆ ಸ್ನೇಹಿತರೆ. ಅದು ಅಂದರೆ ಲ್ಯಾಂಡ್ ಅಂದರೆ ಭೂಮಿ, ಲೇಬರ್ ಅಂದರೆ ಕಾರ್ಮಿಕ, ಕ್ಯಾಪಿಟಲ್ ಅಂದರೆ ಬಂಡವಾಳ, ಎಂಟರ್ಪ್ರೆನ್ಶಿಪ್ ಅಂತಂದರೆ ವ್ಯವಸ್ಥಾಪಕ ಅಂತ ಸ್ನೇಹಿತರೆ. ಸೊ ಭೂಮಿ, ಶ್ರಮಿಕ, ಬಂಡವಾಳ, ಸಂಘಟನೆ ಅಥವಾ ವ್ಯವಸ್ಥಾಪಕ ಅಂತ ಸ್ನೇಹಿತರೆ. ಸೊ ಇವು ಉತ್ಪಾದನಾಂಗಗಳು ಅಂದರೆ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತಂದ್ರೆ ಸ್ನೇಹಿತರೆ. ಸೊ ಇವು ಏನಂತ ಉತ್ಪಾದನಾಂಗದಿರುತ್ತೆ. ಲ್ಯಾಂಡಿಗೆ ನಾವೇನು ಕೊಡ್ಬೇಕು ಸ್ನೇಹಿತರೆ? ರೆಂಟ್ ಕೊಡ್ಬೇಕು. ನಾವು ಲೇಬರ್ಗೆ ಏನು ಕೊಡ್ಬೇಕು ಸ್ನೇಹಿತರೆ? ನಾವು ವೇಜಸ್ ಕೊಡಬೇಕು. ಕ್ಯಾಪಿಟಲ್ಗೆ ಇಂಟ್ರೆಸ್ಟ್ ಕೊಡಬೇಕು, ಎಂಟ್ರೆನ್ಶಿಪ್ಗೆ ಪ್ರಾಫಿಟ್ ಕೊಡಬೇಕು. ಅಂದರೆ ಭೂಮಿಗೆ ನಾವು ರೆಂಟ್ ಕೊಡಬೇಕು, ಇದು ಕ್ಯಾಪಿಟಲ್ಗೆ ನಾವು ಇಂಟ್ರೆಸ್ಟ್ ಕೊಡಬೇಕು, ಲೇಬರ್ಗೆ ನಾವು ಅವನಿಗೆ ಕೂಲಿ ಕೊಡಬೇಕು, ಈ ವ್ಯವಸ್ಥಾಪನೆಗೆ ಲಾಭ ಅಥವಾ ನಷ್ಟ ಕೊಡಬೇಕಾಗಿರುತ್ತೆ ಸ್ನೇಹಿತರೆ. ಇವುಗಳ ಬೆಲೆ ಹೆಚ್ಚಾಗಿರುವುದರಿಂದ ಆಗುವಂಥ ಸರಕು ಮತ್ತು ಸೇವೆಗಳ ಬೆಲೆ ಹೆಚ್ಚಳವನ್ನೇ ನಾವು ವೆಚ್ಚ ತಳ್ಳಿಕೆಯ ಹಣದುಬ್ಬರ ಅಂತ ಕರೀತಾರೆ ಸ್ನೇಹಿತರೆ. ಇದು ಫ್ಯಾಕ್ಟ್ರ್ ಆಯಿತು ಸ್ನೇಹಿತರೆ. ಇನ್ನೊಂದು ನಾನ್ ಫ್ಯಾಕ್ಟ್ರ್ ಅಂತ ಬರ್ತದೆ ಅವು ಕೂಡ ಇದರೊಳಗೆ ಸೇರ್ತಾರೆ. ನಾನ್ ಫ್ಯಾಕ್ಟ್ರ್ ಅಂದರೆ ಈಗ ಕಚ್ಚಾ ವಸ್ತುಗಳು ಇರ್ತಾರೆ, ರಾ ಮೆಟೀರಿಯಲ್ಸ್, ಅವುಗಳ ಬೆಲೆ ಹೆಚ್ಚಾಗುವುದರಿಂದಲೂ ಕೂಡ ವೆಚ್ಚ ತಳ್ಳಿಕೆಯ ಹಣದುಬ್ಬರ ಅಂದರೆ ಕಾಸ್ಟ್ ಪುಷ್ ಇನ್ಫ್ಲೇಷನ್ ಅಂತ ಕರೀತಾರೆ ಸ್ನೇಹಿತರೆ. ಸೊ ಇದಕ್ಕೆ ಕಾಸ್ಟ್ ಪುಷ್ ಇನ್ಫ್ಲೇಷನ್ಗೆ ಕಾರಣಗಳು ಅಂದ್ಬಿಟ್ಟು ಪರೋಕ್ಷ ತೆರಿಗೆ ಸ್ನೇಹಿತರೆ. ಪರೋಕ್ಷ ತೆರಿಗೆ ಅಂತಂದರೆ ಈಗ ಮಾರುಕಟ್ಟೆ ಬೆಲೆ, ಮಾರ್ಕೆಟ್ ಪ್ರೈಸ್, ಫ್ಯಾಕ್ಟರ್ ಪ್ರೈಸ್ ಪ್ಲಸ್ ಏನಾಗುತ್ತೆ ಸ್ನೇಹಿತರೆ? ಡೈರೆಕ್ಟ್ ಟ್ಯಾಕ್ಸ್ ಆಗುತ್ತೆ ಸ್ನೇಹಿತರೆ. ಡೈರೆಕ್ಟ್ ಟ್ಯಾಕ್ಸ್ ಆಗಿರುತ್ತೆ. ಸೊ ಮಾರ್ಕೆಟ್ ಪ್ರೈಸ್ ಕಂಡುಹಿಡಿಬೇಕಂದ್ರೆ ನೀವು ಫ್ಯಾಕ್ಟರ್ ಪ್ರೈಸ್, ಡೈರೆಕ್ಟ್ ಟ್ಯಾಕ್ಸ್ ಆಗುತ್ತೆ. ಈ ಪರೋಕ್ಷ ತೆರಿಗೆ ಏನಾರೇ ಹೆಚ್ಚಾಗಿತ್ತು ಅಂತಂದ್ರೆ ಯಾವುದಾಗಿರುತ್ತೆ ಸ್ನೇಹಿತರೆ? ಇದು ಪರೋಕ್ಷ ತೆರಿಗೆ ಹೆಚ್ಚಾಗುವುದರಿಂದ ಅದು ಕಾಸ್ಟ್ ಪುಷ್ ಆಗಿರುತ್ತೆ, ವೆಚ್ಚ ತಳ್ಳುವಿಕೆ. ಸಹಾಯಧನ ಇಲ್ಲಿ ಮೈನಸ್ ಸಬ್ಸಿಡಿ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇದೇ ಮಾರ್ಕೆಟ್ ಪ್ರೈಸ, ಫ್ಯಾಕ್ಟರ್ ಪ್ರೈಸ ಪ್ಲಸ್ ಡೈರೆಕ್ಟ್ ಟ್ಯಾಕ್ಸ ಮೈನಸ್ ಸಬ್ಸಿಡಿ ಮಾಡಬೇಕಾಗುತ್ತೆ. ಸಹಾಯಧನ ಕಡಿಮೆ ಆಗೋದ್ರಿಂದ ಇದು ವೆಚ್ಚ ತಳ್ಳಿಕೆಯ ಹಣದುಬ್ಬರ ಆಗುತ್ತೆ ಸ್ನೇಹಿತರೆ. ಇನ್ನು ಉತ್ಪಾದನೆಯಲ್ಲಿ ಅಂದರೆ ಇಳುವರಿಯಲ್ಲಿ ಕಡಿಮೆ ಬರುವುದರಿಂದ ಅದು ಕೂಡ ಈ ವೆಚ್ಚ ತಳ್ಳಿಕೆಯ ವಿಧಾನ ಆಗಿರುತ್ತೆ ಸ್ನೇಹಿತರೆ. ಇನ್ನು ಮುಂದುವರೆದು ಕಚ್ಚಾ ಸಾಮಾನು ಅಂದರೆ ನಾನ್ ಫ್ಯಾಕ್ಟರ್ ಹೇಳಿದ ಕಚ್ಚಾ ಸಾಮಗ್ರಿಗಳ ಆಮದಿನ ಬೆಲೆ ಕಡಿಮೆ ಆಗಿರುವಂಥದ್ದು, ಹೆಚ್ಚಾಗಿರುವಂಥದ್ದು ಸ್ನೇಹಿತರೆ ಅದು. ಸೊ ಮುಂದುವರೆದು ಈ ಹಣದುಬ್ಬರದಲ್ಲಿ ಕೆಲವೊಂದು ಬೇರೆ ವಿಧಗಳು ಅಂದರೆ ನಾವು ಆಗಲೇ 2 ನೋಡಿದ್ದೇವೆ ಸ್ನೇಹಿತರೆ. ಆ ಥರ ಬೇರೆ ವಿಧಗಳಿವೆ. ಅಂದರೆ ತೆವಳುವ
ಹಣದುಬ್ಬರ. ತೆವಳುವ ಅಂದರೆ ಕ್ರೀಪಿಂಗ್ ಇನ್ಫ್ಲೇಷನ್ ಅಂತಂದರೆ ಅದು ಹಣದುಬ್ಬರದ ದರ 3ಕ್ಕಿಂತ ಕಡಿಮೆ ಇರ್ತಾರೆ, ಅದು ತೆವಳುವ ಹಣದುಬ್ಬರ. ಸೊ ಓಕೆ, ಇನ್ನು ನಡೆದಾಡುವ ಹಣದುಬ್ಬರ ಅಂದರೆ ವಾಕಿಂಗ್ ಹಣದುಬ್ಬರ ಅಂದರೆ ಇದು 3ರಿಂದ 7 ತನಕ ಇರುತ್ತೆ ಸ್ನೇಹಿತರೆ. ಇದು ಹಣದುಬ್ಬರ ದರವು ಮಧ್ಯಮವಾಗಿರುತ್ತದೆ. ಇದೇನಾಗಿರುತ್ತೆ ಅಂತಂದರೆ ಆರ್ಥಿಕತೆಗೆ ಅತ್ಯುಪಯುಕ್ತ ಆಗಿರುತ್ತೆ ಸ್ನೇಹಿತರೆ. ಇದು ಏಕೆ ಅತ್ಯುಪಯುಕ್ತ ಆಗುತ್ತೆ ಅಂತ ನಾನು ಮುಂದೆ ಹೇಳ್ತೀನಿ ಸ್ನೇಹಿತರೆ, ನೀವು ಕೇಳಿ. ಇನ್ನು ಮುಂದೆ ಬಂದುಬಿಟ್ಟು ಓಟದ ಹಣದುಬ್ಬರ ಅಂತಂದು ಸ್ನೇಹಿತರೆ, ಅಂದರೆ ರನ್ನಿಂಗ್ ಇನ್ಫ್ಲೇಷನ್ ಅಂದರೆ ಹಣದುಬ್ಬರ ದರವು 10ಕ್ಕಿಂತ ಹೆಚ್ಚಾಗುವುದನ್ನು ಓಟದ ಹಣದುಬ್ಬರ, ರನ್ನಿಂಗ್ ಇನ್ಫ್ಲೇಷನ್ ಅಂದರೆ. ಇನ್ನೊಂದು ಬರುತ್ತೆ ಸ್ನೇಹಿತರೆ, ಸೊ ನಾಗಾಲೋಟದ ಹಣದುಬ್ಬರ ಅಥವಾ ಹೈಪರ್ ಹಣದುಬ್ಬರ ಅಥವಾ ಅತಿ ಹೆಚ್ಚು ಹಣದುಬ್ಬರ ಅಂತಂದರೆ ಹಣದುಬ್ಬರ ಇಷ್ಟೇ ಅಂತ ಹೇಳೋದಿಲ್ಲ ಸ್ನೇಹಿತರೆ. ಸೊ ಇದು ತೀವ್ರಗತಿಯಾಗಿರುವಂಥದ್ದು. ಅಂದರೆ 100 ಇತ್ತಂದರೆ 50, 100, 200 ಈ ಥರ ಇರ್ತದೆ, ಅದು ನಾಗಾಲೋಟದ್ದು. ಅಂದರೆ ಈ ಹೈಪರ್ ಹಣದುಬ್ಬರ ಅಥವಾ ನಾಗಾಲೋಟದ ಹಣದುಬ್ಬರವನ್ನು ನಾವು ನಿಯಂತ್ರಿಸಲು ಆಗೋದಿಲ್ಲ ಸ್ನೇಹಿತರೆ. ಇನ್ನು ಮುಂದುವರೆದು, ಸೊ ಈ ಹಣದುಬ್ಬರ ಅಂದರೆ ಸರಕು ಮತ್ತು ಸೇವೆಗಳ ಬೆಲೆ ಹೆಚ್ಚಾಗುವುದನ್ನು ತಡೆಗಟ್ಟುವುದು ಹೇಗೆ, ಅಥವಾ ನಾವು ನಮ್ಮಲ್ಲಿರುವಂಥ ಹಣದ ಕೊಳ್ಳುವ ಶಕ್ತಿ ಕಡಿಮೆ ಆಗುವುದನ್ನು ತಡೆಗಟ್ಟುವುದಾದರೆ ಹೇಗೆ ಅಂತಂದರೆ ಅದು ನಮ್ಮ ಕೈಯಲ್ಲಿರುವುದಿಲ್ಲ ಸ್ನೇಹಿತರೆ, ನಮ್ಮ ಕೈಯಲ್ಲಿರುವುದಿಲ್ಲ ಸ್ನೇಹಿತರೆ. ಸೊ ಅದು ಏನಾಗಿರುತ್ತೆ, ಎರಡು ಅಂದರೆ ಇದು ಜೋಡೆತ್ತುಗಳ ಸಂಗಮ ಸ್ನೇಹಿತರೆ ಇದು ಅಂತಂದರೆ ಭಾರತ ಸರ್ಕಾರ ಭಾರತೀಯ ರಿಸರ್ವ್ ಬ್ಯಾಂಕ್ ಎರಡೂ ಇವು ಕೂಡಿ ಈ ಹಣದುಬ್ಬರವನ್ನು ನಿಯಂತ್ರಣ ಮಾಡೋಕ್ಕಾಗುತ್ತೆ ಸ್ನೇಹಿತರೆ. ಈ ಭಾರತ ಸರ್ಕಾರವನ್ನು ಈ ಹಣದುಬ್ಬರ ನಿಯಂತ್ರಣ ಮಾಡಲು ಕೆಲವು ನೀತಿಗಳನ್ನು ತರುತ್ತೆ, ಅದನ್ನು ಫಿಸ್ಕಲ್ ಪಾಲಿಸಿ ಅಂತ ಕರೀತಾರೆ ಸ್ನೇಹಿತರೆ. ಇದು ನೋಡಿ ಸ್ನೇಹಿತರೆ, ತುಂಬ ಎಕ್ಸಾಮ್ಗಳಲ್ಲಿ ಬಂದಿರುವಂಥದ್ದು ಕೋಶೀಯ ನೀತಿ ಅಂತಂತಾರೆ ಸ್ನೇಹಿತರೆ. ಇದನ್ನು ಕೋಶೀಯ ನೀತಿ ಅಥವಾ ಫಿಸ್ಕಲ್ ಪಾಲಿಸಿ, ಗೌರ್ಮೆಂಟ್ ಆಫ್ ಇಂಡಿಯಾ. ಸೊ ಮಾನಿಟರಿ ಪಾಲಿಸಿ ಅಂತಂದರೆ ಹಣಕಾಸು ನೀತಿ, ಇದು RBI ತರುವಂಥದ್ದು ಸ್ನೇಹಿತರೆ. ಸೊ ಈಗ ಮೂರನೇದು ಬಂದುಬಿಟ್ಟು ಆ್ಯಕ್ಟ್ ಆಫ್ ಗಾಡ್ ಅಂತಂದ್ರೆ ಸ್ನೇಹಿತರೆ, ನೀವು ಮಾನ್ಯ ನಿರ್ಮಲಾ ಸೀತಾರಾಮನ್ ಹೇಳಿದ ಹಾಗೆ ಆ್ಯಕ್ಟ್ ಆಫ್ ಗಾಡ್ ಅಂತಂತಂದರೆ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್. ಅಂದರೆ ನಾವು ಪ್ರೊಡಕ್ಷನ್ನಿಂದ ಕನ್ಸ್ಯೂಮರ್ ತನಕ ಇಲ್ಲಿ ಸಪ್ಲೈ ಚೈನ್ ಇರುತ್ತೆ ಸ್ನೇಹಿತರೆ. ಸಪ್ಲೈ ಚೈನ್ ಸ್ಟ್ರಾಟಜಿ ಈ ಥರ ಅಂದರೆ ಒಂದು ಪೂರೈಕೆ ಒಂದು ವ್ಯವಸ್ಥೆ ಇರುತ್ತೆ, ವ್ಯವಸ್ಥೆಯನ್ನು ಸುಧಾರಿಸುವುದರಿಂದ ನಾವು ಹಣದುಬ್ಬರವನ್ನು ತಡೆಗಟ್ಟಬೇಕಾಗಿರುತ್ತೆ ಸ್ನೇಹಿತರೆ. ಇನ್ನು ಮುಂದುವರೆದು ಹಣದುಬ್ಬರ ಅಂದರೆ ನಮ್ಮ ಭಾರತದಲ್ಲಿ ಹಣದುಬ್ಬರ ಸರಕು ಮತ್ತು ಸೇವೆಗಳ ಬೆಲೆ ಹೆಚ್ಚಳವಾಗುವುದನ್ನು ಹೇಗೆ ಅಳೆಯಲಾಗುತ್ತದೆ ಅನ್ನುವುದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಅದು ನೋಡು, ಉತ್ಪಾದನೆಯಲ್ಲಿ 3 ವಿಧಗಳಲ್ಲಿ ಅದಿರುತ್ತಾರೆ ಸ್ನೇಹಿತರೆ. ಅಂದರೆ ಉತ್ಪಾದನೆ ಆದಂಥಲ್ಲಿ ಹೋಲ್ಸೇಲ್ ಆಗಿರುವಂಥದ್ದು, ರಿಟೇಲರ್ ಕನ್ಸ್ಯೂಮರಿಂದ. ಸೊ ಈ 3 ವಿಧಗಳಲ್ಲಿ ಹಣದುಬ್ಬರನ್ನು ಅಳೆಯುವಂಥ ಕೆಲಸ ಆಗುತ್ತೆ ಸ್ನೇಹಿತರೆ. ಇನ್ನು ಮುಂದುವರೆದು ಈ ಹಣದುಬ್ಬರನ್ನು ಅಳೆಯುವುದಕ್ಕೆ ಇಂಡೆಕ್ಸ್ ಅಥವಾ ಇಂಡಸಸ್ ಅಂತ ಕರೀತಾರೆ ಸ್ನೇಹಿತರೆ. ಇಲ್ಲಿ ಮೂಲ ವರ್ಷ ಅನ್ನೋದೊಂದು ಕಾನ್ಸೆಪ್ಟ್ ಬರ್ತದೆ ಸ್ನೇಹಿತರೆ. ಮೂಲ ವರ್ಷ ಅಂತಂದರೆ ಯಾವುದೇ ವರ್ಷ ಫ್ಲಕ್ಚುವೇಷನ್ ಇರೋಂಥದ್ದು, ಅಂದರೆ ಹೆಚ್ಚಿಗೆ ಏರಿಳಿತ ಇರಲಾರ್ದಂಥ ವರ್ಷವನ್ನು ಮೂಲ ವರ್ಷ ಅಂತ ತಗೋತಾರೆ ಸ್ನೇಹಿತರೆ. ಇನ್ನು ಪ್ರೈಸ್ ಇಂಡೆಕ್ಸ್ ಅಂತ ಬರ್ತದೆ ಸ್ನೇಹಿತರೆ. ಇಲ್ಲಿ ಕಾನ್ಸೆಪ್ಟ್ ನಿಮಗೆ ಇಂಡೆಕ್ಸ್ ಹೇಳೋದಾಗ ಅಂದರೆ ಈ ವರ್ಷದ, ಅಂದರೆ ಕರೆಂಟ್ ವರ್ಷದ್ದು ಈ ವರ್ಷದ ಪ್ರೈಸ್, ಈ ಬೇಸ್ ಇಯರ್ ತೊಗೊಂಡಿರ್ತೀವಲ್ಲ ಸ್ನೇಹಿತರೆ, ಇಲ್ಲಿ ಈ ಬೇಸ್ ಇಯರ್ದು ಪ್ರೈಸ್, ಇದನ್ನೇ ನಾವು ಪ್ರೈಸ್ ಇಂಡೆಕ್ಸ್ ಅಂತ ಕರಿತೀವಿ ಸ್ನೇಹಿತರೆ. ಇನ್ನು ಮುಂದುವರೆದು ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು, ಸೊ ಇವಾಗ ನೀವು ಇನ್ಫ್ಲೇಷನ್ ಅಂತಂದರೆ ಹಣದುಬ್ಬರವನ್ನು ಯಾವ ಥರ ಕ್ಯಾಲ್ಕುಲೇಟ್ ಮಾಡೋದು ಅಂದರೆ, ಸೊ ಆವಾಗಲೇ ಹೇಳಿದಂಥದ್ದನ್ನು ಮೂಲ ವರ್ಷದ್ದು ಅಂತ ಹೇಳಿದ ಸ್ನೇಹಿತರೆ. ಕರೆಂಟ್ CPI, ಇನಿಷಿಯಲ್ CPI ಇಂಟು 100. ಸೊ ಇದನ್ನು ಮಾಡೋದ್ರಿಂದ ಅಂದರೆ ಈಗಿರುವ CPI ಮೈನಸ್ ಹಳೆಯ CPI ಮೈನಸ್ ಈಗಿರುವಂಥ ಇದು ಹಳೆ ಮೂಲ ವರ್ಷದಲ್ಲಿರುತ್ತಂದ್ರೆ CPI ಮಾಡೋದ್ರಿಂದ ನಾವು ಹಣಕಾಸಿನ ಇದು ಹಣದುಬ್ಬರದ ದರ ಬರುತ್ತೆ ಸ್ನೇಹಿತರೆ. ಇನ್ನು ಮುಂದುವರೆದು ಭಾರತದಲ್ಲಿ ತುಂಬ ಮುಖ್ಯವಾಗಿರುತ್ತೆ ಅಂದರೆ 2 ವಿಧಾನಗಳು ಸ್ನೇಹಿತರೆ. ಒಂದು WPI ಅಂದರೆ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್, ಸಗಟು ಮಾರಾಟ ಬೆಲೆ ಅಂತಂದ್ರೆ ಸಗಟು ಅಂದರೆ ಒಟ್ಟು ಅಂತ ಸ್ನೇಹಿತರೆ. ಇದನ್ನು ಯಾರು ಬಿಡ್ತಾರಪ್ಪ ಅಂದ್ರೆ ಮಿನಿಸ್ಟ್ರಿ ಆಫ್ ಫೈನಾನ್ಸ್, ಭಾರತ ಸರ್ಕಾರದ ಇದು ವಾಣಿಜ್ಯ ಮಿನಿಸ್ಟ್ರಿ ಬಿಡುತ್ತೆ ಸ್ನೇಹಿತರೆ. ಇದಕ್ಕೆ ಬೇಸ್ ಇಯರ್ ಬಂದುಬಿಟ್ಟು 2011-12 ಸ್ನೇಹಿತರೆ. ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಇದು WPI ಅನ್ನೋದು ಓನ್ಲಿ ಫಾರ್ ಗೂಡ್ಸ್ ಅಂತಂದರೆ ಸರಕುಗಳಿಗೆ ಮಾತ್ರ, ಇದನ್ನು ಸೇವೆ ಕನ್ಸಿಡರ್ ಮಾಡೋದಿಲ್ಲ. ಸೊ ಇದನ್ನು
ತಿಂಗಳಿಗೊಮ್ಮೆ ಬರುತ್ತಾರೆ, ಮಂತ್ಲಿ ಬೇಸಿಸ್ ಅಂತ. ಸೊ WPಯಲ್ಲಿ ನೋಡಿ ಸ್ನೇಹಿತರೆ, WPಯಲ್ಲಿ ಸೊ 3 ವಿಧ ಬರ್ತವೆ. ಅಂದರೆ ಪ್ರಾಥಮಿಕ ಸರಕುಗಳು, ಫ್ಯೂಯಲ್ ಆ್ಯಂಡ್ ಪವರ್ ಅಂದರೆ ಇಂಧನ ಮತ್ತು ತೈಲಗಳು, ಆಮೇಲೆ ತಯಾರಿಕಾ ವಸ್ತುಗಳತ್ತ ಸ್ನೇಹಿತರು ಬರ್ತವೆ ಸ್ನೇಹಿತರೆ. ಅಂದರೆ ಪ್ರಾಥಮಿಕ ಸೆಟ್ಗಳಂತಂದರೆ ಇಲ್ಲಿ ನೋಡಿ ಸ್ನೇಹಿತರೆ ಮುಂದುವರೆದು. ಸೊ ವೇಟೇಜ್ ಅಂತಂತಂದರೆ ನೋಡಿ ಇಲ್ಲಿ ಇದರೊಳಗೆ ವೇಟೇಜ್ ಯಾವುದು ಕೊಟ್ಟಿವಿ ಅಂದರೆ ಮ್ಯಾನುಫ್ಯಾಕ್ಚರ್ ಪ್ರಾಡಕ್ಟ್ಸ್ಗೆ ಅತಿ ಹೆಚ್ಚು ಕೊಡುವಂಥದ್ದು. ಸೆಕೆಂಡ ಪ್ರೈಮರಿ ಆರ್ಟಿಕಲ್ಸ್ ಕೊಟ್ಟಿದ್ದಂಥ. ಥರ್ಡ್ ನಾವು ಫ್ಯೂಲ್ ಆ್ಯಂಡ್ ಪವರ್ ಕೊಟ್ಟಿರುವಂಥದ್ದು. ಆಹಾರ ಮತ್ತು ಆಹಾರೇತರ ಮತ್ತು ಖನಿಜ ವಸ್ತುಗಳ ಬೆಲೆಯನ್ನು ಪ್ರೈಮರಿ ಪಾರ್ಟಿಕಲ್ಸ್ ಅಂದರೆ ಪ್ರಥಮ ಲೇಖನಗಳಲ್ಲಿ ಸೇರಿಸಲಾಗಿದೆ. ಆಹಾರ ಮತ್ತು ಆಹಾರೇತರ ಉತ್ಪನ್ನಗಳು ಒಳಗೊಂಡಿರುವ ತಯಾರಿಸಿದ ಉತ್ಪನ್ನಗಳು ಸಹ ಮ್ಯಾನುಫ್ಯಾಕ್ಚರಲ್ಲಿ ಸೇರಿಸಿದೆ. ಸೊ ಅಂದಾಗಿ ನಿಮ್ಗೆ ಇಲ್ಲಿ ನೆನಪಿಟ್ಕೋಬೇಕು, ಪ್ರೈಮರಿ ಆರ್ಟಿಕಲ್ಸ್ ಒಳಗೆ ಆಹಾರ ಇದೆ, ಆಮೇಲೆ ಮ್ಯಾನುಫ್ಯಾಕ್ಚರ್ದೊಳಗೂ ಆಹಾರ ಇದೆ. ಸೊ ಇವೆರಡು ನೆನಪಿಟ್ಕೋಬೇಕು ಸ್ನೇಹಿತರೆ. ಯಾಕೆಂದರೆ ಆಹಾರದ ಹಣದುಬ್ಬರ ಅಂತ ಮುಂದೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬರುತ್ತೆ. ಸೊ ಮುಂದುವರೆದು CPI ಅಂದರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಥವಾ ಚಿಲ್ಲರೆ ಹಣದುಬ್ಬರ ಅಥವಾ ರಿಟೇಲ್ ಪ್ರೈಸ್ ಇಂಡೆಕ್ಸ್ ಅಂತ ಬರುತ್ತೆ ಸ್ನೇಹಿತರೆ. ಇದನ್ನು NSO ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಷನ್ ಆರ್ಗನೈಜೇಷನ್ದವರು ಬಿಡ್ತಾರೆ ಸ್ನೇಹಿತರೆ. ಇದು ಮಿನಿಸ್ಟ್ರಿ ಆಫ್ ಇಲ್ಲಿದೆ ಸ್ನೇಹಿತರೆ, ಸಾಂಖ್ಯಿಕ ಕಾರ್ಯಕ್ರಮ ಜಾರಿ ಸಚಿವಾಲಯ, ಭಾರತ ಸರ್ಕಾರದವರು ಬಿಡುವಂಥದ್ದು. ಇದು CPI ಆಧಾರ ವರ್ಷ 2012 ಇದೆ ನೋಡಿ ಸ್ನೇಹಿತರೆ. 2012 ಇಲ್ಲಿದೆ ನೋಡಿ, ಬೇಸ್ ಇಯರ್ಸ್, ಮೂಲ ವರ್ಷ, ಆಧಾರ ವರ್ಷ. ಇದು ಏನು ಮಾಡುತ್ತೆ, ಇಲ್ಲಿ ಸರಕು ಮತ್ತು ಸೇವೆಗಳನ್ನು ಎರಡೂ ಪರಿಗಣನೆ ತಗೊಳ್ತದೆ. ಇದು ಕೂಡ ಮಂತ್ಲಿ ಬೇಸಿಸ್ ಆಗಿರುತ್ತದೆ ಸ್ನೇಹಿತರೆ. ಇನ್ನು ಇಲ್ಲಿ CPIಯಲ್ಲಿ ನೋಡಿ ಆಹಾರ ಪಾನೀಯಗಳು, ತಂಬಾಕು, ಬಟ್ಟೆ, ಪಾದರಕ್ಷೆಗಳು, ಇಂಧನ ಮತ್ತು ಇತರ ವಸ್ತುಗಳು ಎಲ್ಲವೂ ಸಪ್ರೇಟಾಗಿ ನಾವು ಸ್ಟಡಿ ನಾವು ಕ್ಯಾಲ್ಕುಲೇಟ್ ತೊಗೋಂಥದ್ದು. CPIಯಲ್ಲಿ 4 ವಿಧಗಳು ಬರ್ತವೆ ಸ್ನೇಹಿತರೆ. ಅಂದರೆ CPI ಇಂಡಸ್ಟ್ರಿಯಲ್ ವರ್ಕರ್ಗೆ ಅಂದರೆ ಕಾರ್ಮಿಕರಿಗಿರುವಂಥದ್ದು. CPI ಅಗ್ರಿಕಲ್ಚರ್ ಲೇಬರರ್ ಸ್ನೇಹಿತರೆ. ಎರಡನೇದು CPI ಅಗ್ರಿಕಲ್ಚರ್ ಲೇಬರ್ ಅಂದರೆ ಕೃಷಿ ಕಾರ್ಮಿಕರು. ಸೊ ಮೂರನೇದು ಬಂದುಬಿಟ್ಟು ನಗರ ಅನ್ಮ್ಯಾನ್ ಈ ಥರ ಸ್ನೇಹಿತರೆ. ಅಂದರೆ ಅರ್ಬನ್ ನಾನ್ ಮೆನ್ ಎಂಪ್ಲಾಯ್ ಅಂತ ಸ್ನೇಹಿತರೆ ಇದನ್ನು. ಸೊ ಇದು ಏನಾಗುತ್ತೆ ಸ್ನೇಹಿತರೆ, ಇವು ಮೂರಾದು. ಸೊ ಮೂರನೇದಂದರೆ CPI ರೂರಲ್ಲು, CPI ಅಗ್ರಿಕಲ್ಚರ್ ಸ್ನೇಹಿತರೆ. ಸೊ ಇದು 4ನೇದಾಗಿರುತ್ತೆ ಸ್ನೇಹಿತರೆ. ಇದು ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ನಾವು ಈಗ ಯೂಸ್ ಮಾಡ್ತಾ ಇರುವಂಥದ್ದು CPIದೊಳಗೆ ಅತಿ ಹೆಚ್ಚು ಯೂಸ್ ಮಾಡ್ತಾ ಇದು CPI ರೂರಲ್ ಅಂದರೆ ರೂರಲ್ ಅಂದರೆ ಗ್ರಾಮೀಣ, ಅಗ್ರಿಕಲ್ಚರ್ ಅಂದರೆ ಸೊ ಗ್ರಾಮೀಣ ಕಾರ್ಮಿಕರು ಮತ್ತು ಇದು ಕೃಷಿ ಕಾರ್ಮಿಕರನ್ನು ಕನ್ಸಿಡರ್ ಮಾಡೋದ್ರಿಂದ ನಾವು ಮಾಡ್ತೀವಿ. ಸೊ ಇವು ಮೂರನ್ನು ಕಾರ್ಮಿಕ ಬ್ಯೂರೋ ಸಿಮ್ಲಾದವರು ಬಿಡ್ತಾರೆ ಸ್ನೇಹಿತರೆ. ಇವು ಮೂರನ್ನು ಇದು ಮಾತ್ರ NSOದವರು ಬಿಡ್ತಾರೆ ಸ್ನೇಹಿತರೆ. NSOದವರು ಪ್ರಕಟಣೆ ಮಾಡ್ತಾರೆ ಸ್ನೇಹಿತರೆ. ಇನ್ನು ಮುಂದುವರೆದು ಸೊ ಓಕೆ ಆಹಾರದ ಹಣದುಬ್ಬರ ಅಂತ ಹೇಳಿದೆ ಸ್ನೇಹಿತರನ್ನ. ಆಹಾರದ ಹಣದುಬ್ಬರ ಅಂದರೆ ಇಲ್ಲಿ ತುಂಬ ಇರುವಂಥದ್ದು. ಸೊ ಓಕೆ ನಾವು WPIದೊಳಗೆ ಪ್ರೈಮರಿ ಆರ್ಟಿಕಲ್ಸ್, ಪವರ್ ಆ್ಯಂಡ್ ಫ್ಯೂಲ್, ಮ್ಯಾನುಫ್ಯಾಕ್ಚರ್ ಪ್ರಾಡಕ್ಟ್ಸ್ ಅಂತ ಕೇಳಿದೆ. ಅಂದರೆ ಈ ಪ್ರೈಮರಿ ಆರ್ಟಿಕಲ್ಸ್ದಾಗ ಒಂದು ಸಬ್ ಆರ್ಟಿಕಲ್ ಇದೆ ಫುಡ್ ಪ್ರಾಡಕ್ಟ್ಸ್ ಅಂತ. ಮ್ಯಾನುಫ್ಯಾಕ್ಚರ್ದಾಗ ಒಂದು ಫುಡ್ ಪ್ರಾಡಕ್ಟ್ಸ್ ಇದೆ ಸ್ನೇಹಿತರೆ. ಹಾಗಾಗಿ WPIಯಲ್ಲಿ ಸರಕುಗಳು ಅಷ್ಟೇ ಪರಿಗಣಿಸಿರೋದ್ರಿಂದ ಇಲ್ಲಿ ಆಹಾರಗಳಿಗೆ ಕೊಟ್ಟಿರ್ತಕ್ಕಂಥ ವೇಟೇಜ್ ಕಡಿಮೆ ಆಗಿರುತ್ತೆ ಸ್ನೇಹಿತರೆ. ಇನ್ನು CPIದೊಳಗೆ ಅತಿ ಹೆಚ್ಚು ನಾವು ಇದು ಕೊಟ್ಟಿರ್ತೀವಿ ಸ್ನೇಹಿತರೆ. ಅಂದರೆ ಆಹಾರಕ್ಕೆ ಸಪ್ರೇಟ್ ಆದಂಥ ಒಂದು ಇಂಡೆಕ್ಸ್ ಕೊಟ್ಟಿರ್ತೀವಿ ನಾವು, ಆಹಾರದ ಹಣದುಬ್ಬರ ಅಂತಲ್ಲೇ ಅದು 46 ವೇಟೇಜ್ ಕೊಟ್ಟಿರೋಂಥದ್ದು. ಅಂದರೆ WPI CPI ಕನ್ಸಿಡರ್ ಮಾಡೋದು ಅಂದರೆ ನಾವು CPIದೊಳಗೆ ಅತಿ ಹೆಚ್ಚು ಇದು ಕೊಟ್ಟಿದ್ದೀವಿ. ಯಾಕಂದರೆ ನಾವಲ್ಲಿ ಸೇವೆಗಳು ಸುಧಾರಣೆಗೆ ಕನ್ಸಿಡರ್ ಮಾಡಿರುವಂಥದ್ದು ಸ್ನೇಹಿತರೆ. ಇನ್ನು ಮುಂದುವರೆದು ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಮತ್ತು WPI ಇಂಡೆಕ್ಸ್ ಅಂತಂತಂದರೆ ನೋಡಿ, ಮತ್ತು ಮ್ಯಾನುಫ್ಯಾಕ್ಚರ್ ಅತಿ ಹೆಚ್ಚು ಅಂದರೆ WPIದೊಳಗೆ ನಾವು ಉತ್ಪಾದನಾ ಸರಕುಗಳಿಗೆ ಅತಿ ಹೆಚ್ಚು ಕೊಟ್ಟಿರುವಂಥದ್ದು. ಎರಡನೇದು ಪ್ರಾಥಮಿಕ ಲೇಖನಗಳು ಅಂದರೆ ಪ್ರೈಮರಿ ಆರ್ಟಿಕಲ್ಸ್ ಕೊಟ್ಟಿರುವಂಥದ್ದು. ಮೂರನೇದು ಫ್ಯೂಲ್ ಆ್ಯಂಡ್ ಪವರ್ ಅಂದರೆ ಇಂಧನ ಮತ್ತು ತೈಲಗಳಾಗಿರುವಂಥದ್ದು. ಸೊ ಓಕೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಒಳಗೆ ನಾವು ಅತಿ ಹೆಚ್ಚು ಕೊಡೋದು ನೋಡಿ ಸ್ನೇಹಿತರೆ, ಇಲ್ಲಿ ಫುಡ್ ಆ್ಯಂಡ್ ಬ್ಯೂರೇಜಸ್, ಇದು ಇಂಪಾರ್ಟೆಂಟ್. ಸೊ ಓಕೆ ಇನ್ನು ಮುಂದುವರೆದ ಸ್ನೇಹಿತರೆ, ಸೊ 2014ರವರೆಗೆ ಈ WPI ಇರುತ್ತೆ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸನ್ನು ನಮ್ಮದು ಹಣದುಬ್ಬರ ಸೂಚಕ ಆಗಿತ್ತು. ಆದರೆ ಈಗೇನಾಗಿದೆ ಸ್ನೇಹಿತರೆ, WPIಯಲ್ಲಿ ಏನಿದೆ ಸರಕುಗಳ ಪರಿಗಣನೆ ಮಾತ್ರ ಇದೆ. ಆದ್ದರಿಂದ ಅದು ಒಟ್ಟು ಚಿತ್ರಣವನ್ನು ಕೊಡಲಾಗದು. ಹಾಗಾಗಿ ಸೇವೆಗಳು ಕೂಡ ಬೇಕು. ಇನ್ನೊಂದು ಏನಂತಂದರೆ
ಪೂರ್ತಿ ತಳ ಲೆವೆಲ್ದಾಗ ಬೇಕು ಅಂದರೆ ಗ್ರೌಂಡ್ ಲೆವೆಲ್ದಿಂದ ನಮಗೂ ವಸ್ತು ಮತ್ತು ಸೇವೆಗಳ ಬೆಲೆ ಹೆಚ್ಚಾಗೋದನ್ನು ತಿಳಿಬೇಕಂತಂದರೆ ಅಂದರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಯೂಸ್ ಮಾಡೋದು ತುಂಬ ಉತ್ತಮ ಅಂತಂದ್ರೆ 2014ರವರೆಗೆ ಅಂದರೆ 2014 ಮುಂಚೆ ನಾವು WPI ಮಾಡ್ತೀವಿ, ಅಲ್ಲಿಂದ ಏನು ಮಾಡ್ತೀವಿ CPI ಯೂಸ್ ಮಾಡ್ತೀವಿ. 2017ರಲ್ಲಿ ಹಣದುಬ್ಬರವನ್ನು ನಡೆಯಲು RBI ಅಧಿಕೃತವಾಗಿ CPIಯನ್ನು ಅಳವಡಿಸಿಕೊಳ್ಳೋದಾಗುತ್ತೆ ಸ್ನೇಹಿತರೆ. ಯಾಕಂದರೆ ಇದು ಸೇವೆಗಳನ್ನು ಪರಿಗಣಿಸುತ್ತದೆ. ಇನ್ನೊಂದು ಏನಂತಂದರೆ ಮೂಲ ವರ್ಷಗಳಲ್ಲಿ ಯೂಸ್ ಮಾಡಿರ್ತಾರೆ ಸ್ನೇಹಿತರೆ. ಇನ್ನೊಂದು ಬರ್ತದೆ ಸ್ನೇಹಿತರೆ, ಇಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು. ಸೊ ಇನ್ಫ್ಲೇಷನ್ ಅಂದರೆ ಹಣದುಬ್ಬರ, ಅನ್ಎಂಪ್ಲಾಯ್ಮೆಂಟ್. ಇವು ಹಣದುಬ್ಬರ ಮತ್ತು ನಿರುದ್ಯೋಗಕ್ಕೆ ಸಂಬಂಧ ಏನು ಅಂದರೆ, ಈಗ ನೋಡಿ ಸ್ನೇಹಿತರೆ, ಹಣದುಬ್ಬರ 60 ಇದೆ ಅಂದರೆ ಇಲ್ಲ ಸ್ನೇಹಿತರೆ, ಇಲ್ಲಿ ಹಣದುಬ್ಬರ 2 ಇದೆ ಅಂದರೆ ನಿಮಗೆ ಏನಾಗುತ್ತೆ 5% ನಿರುದ್ಯೋಗ ಇದೆ. ಹಣದುಬ್ಬರ 6 ಇತ್ತು ಅಂದರೆ ಅನ್ಎಂಪ್ಲಾಯ್ಮೆಂಟ್ 3 ಆಗುತ್ತೆ, ಅಂದರೆ ಡಿಕ್ರೀಸ್ ಆಗುತ್ತೆ, ಅಂದರೆ ವಿಲೋಮಾನುಪಾತದಲ್ಲಿದೆ. ಇದನ್ನು ಫಿಲಿಪ್ಸ್ ಕರ್ವ್ ಅಂತ ಕರೀತಾರೆ. ಹಣದುಬ್ಬರ ಮತ್ತು ನಿರುದ್ಯೋಗದ ಪ್ರಮಾಣವನ್ನು ಅಥವಾ ಒಂದು ಸಂಬಂಧವನ್ನು ಹೇಳುವಂಥ ರೇಖೆಗೆ ಫಿಲಿಪ್ಸ್ ಕರ್ವ್ ಅಂತ ಕರೀತಾರೆ ಸ್ನೇಹಿತರೆ. ಇದು ನೋಡಿ ಸ್ಟ್ಯಾಗಿಫಿಕೇಷನ್ ಅಂತ ಕರೀತಾರೆ ಸ್ನೇಹಿತರೆ. ಇದನ್ನು ಇದು ನೋಡ್ಕೋಬೇಕು ನಾವು. ಇನ್ನೊಂದು ಇಂಪಾರ್ಟೆಂಟ್ ಏನಂತಂದರೆ ಇನ್ನೊಂದು ಮೈಜರ್ ಇಂಡೆಕ್ಸ್ ಅಂತ ಬರ್ತದೆ ಸ್ನೇಹಿತರೆ. ಸೊ ಮೈಜರ್ ಇಂಡೆಕ್ಸ್ ಅಂದ್ರೆ ಇಲ್ಲಿ ನೋಡಿ, ಇದು ಅನ್ಎಂಪ್ಲಾಯ್ಮೆಂಟ್ ಆಗಿರುತ್ತೆ ಸ್ನೇಹಿತರೆ. ಅದು ಸೊ ಅದು ನೋಡಿ ಅನ್ಎಂಪ್ಲಾಯ್ಮೆಂಟು ಮೈಜರ್ ಇಂಡೆಕ್ಸ್ ಅಲ್ಲ, ಮೇನ್ ಕಾಂಟೆಂಟ್ ಬಂದುಬಿಟ್ಟು ಅನ್ಎಂಪ್ಲಾಯ್ಮೆಂಟ್, ಸೆಕೆಂಡ್ ಇನ್ಫ್ಲೇಷನ್ ಇರುತ್ತೆ. ಇದು ಮೈಜರಿ ಇಂಡೆಕ್ಸ್ ಆಗಿರುತ್ತೆ ಸ್ನೇಹಿತರೆ. ಸೊ ಏಕೆ ನೀವು ಅನ್ಎಂಪ್ಲಾಯ್ಮೆಂಟ್ ಅಂತಂದರೆ ನಿರುದ್ಯೋಗ, ಇನ್ಫ್ಲೇಷನ್ ಅಂದರೆ ಹಣದುಬ್ಬರ, ಮೈನಸ್ GDP ಆಗಿರುತ್ತೆ ಸ್ನೇಹಿತರೆ. ಇದು GDP ಅಂದರೆ 3 ಕಾಂಟೆಂಟ್ಗಳು ಯೂಸ್ ಮಾಡಿ ಒಂದು ಮೈಜರಿ ಇಂಡೆಕ್ಸ್ ಕೊಡುತ್ತೆ. ಈ ಮೈಜರಿ ಇಂಡೆಕ್ಸ್ ಒಳಗೆ ಯಾವ ಕಾಂಟೆಂಟ್ ಇದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಮುಂದುವರೆದು ಅಂದರೆ ಇವಾಗ ಲೇಟೆಸ್ಟಾಗಿ ಚೇಂಜ್ ಮಾಡೋದು ಅದು ಮೈಜರಿ ಇಂಡೆಕ್ಸನ್ನು ಗ್ಲೋಬಲ್ ಮೈಜರಿ ಇಂಡೆಕ್ಸ್ ಅಂತ ಹೊಸ ಆವೃತ್ತಿಯಲ್ಲಿ ಬರ್ತಾ ಇದೆ ಸ್ನೇಹಿತರೆ. ಅಲ್ಲಿ ಏನು ಮಾಡಕತ್ತಾರ ಅಂದರೆ ಅನ್ಎಂಪ್ಲಾಯ್ಮೆಂಟ್ ಅಂದರೆ ನಿರುದ್ಯೋಗ, ಹಣದುಬ್ಬರ, ಲೆಂಡಿಂಗ್ ರೇಟ್ ಅಂತ ಹೊಸ ಅಂದರೆ ನಾವು ಸಾಲ ಕೊಡುವ ದರ ಅಂತ ಲೆಂಡಿಂಗ್ ರೇಟ್ ಮೈನಸ್ GDP ಕನ್ಸಿಡರ್ ಮಾಡಕತ್ತೆ. ಈ ಕಾಂಟೆಂಟ್ಗಳು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ, ಅಂದರೆ ಗ್ಲೋಬಲ್ ಮೈಜರಿ ಇಂಡೆಕ್ಸ್ದೊಳಗೆ. ಸೊ ಮುಂದುವರೆದು ಈ ಹಣಕಾಸು ಇದು ಹಣದುಬ್ಬರ ನಿಯಂತ್ರಣದಲ್ಲಿ RBI ಪಾತ್ರ ಸಿಂಹ ಪಾಲಾಗಿರುವಂಥದ್ದು, ಅಂದರೆ ಬಹುಮುಖ್ಯವಾಗಿರುವಂಥದ್ದು. ಹಾಗಾಗಿ RBI ಹಣದುಬ್ಬರವನ್ನು ಕಂಟ್ರೋಲ್ ಮಾಡೋದು ಅಂತಂದರೆ ಬಹುಮುಖ್ಯವಾದಂಥ ಪಾತ್ರವನ್ನು ಮುಖ್ಯವಹಿಸುತ್ತೆ. ಹಾಗಾಗಿ ಸರ್ಕಾರವು RBIಗೆ ಏನು ಹೇಳುತ್ತದೆ, ನೀವು ಹಣದುಬ್ಬರ ನಿಯಂತ್ರಿಸಿ ಅಂತಂದು ಒಂದು ಟಾರ್ಗೆಟ್ ಕೊಡ್ತೇವೆ ಸ್ನೇಹಿತರೆ. ಅದನ್ನೇ ಇನ್ಫ್ಲೇಷನ್ ಟಾರ್ಗೆಟಿಂಗ್ ಅಂತ ಕರೀತಾರೆ. ಅಂದರೆ ಹಣದುಬ್ಬರ ನಿಯಂತ್ರಣ ಅಂದರೆ ಗೌರ್ಮೆಂಟ್ RBI ಎದುರು ಕೊಡುತ್ತೆ ಸ್ನೇಹಿತರೆ. ಗೌರ್ಮೆಂಟ್ RBI ಎದುರು ಕೊಡುತ್ತೆ. ಅದನ್ನೇ ಮಾನಿಟ್ರಿ ಪಾಲಿಸಿ ಫ್ರೇಮ್ವರ್ಕ್ ಅಂತ ಕರಿತಿರುತ್ತೆ ಸ್ನೇಹಿತರೆ. ಇದನ್ನೇ ಮಾನಿಟ್ರಿ ಪಾಲಿಸಿ ಫ್ರೇಮ್ವರ್ಕ್ ಅಂದರೆ ಹಣಕಾಸು ನೀತಿ ಅಚ್ಚುಕಟ್ಟು ಒಪ್ಪಂದು ಅಂತ ಕರಿತಾರೆ ಸ್ನೇಹಿತರೆ. ಅದನ್ನು ನೋಡಿ ಸ್ನೇಹಿತರೆ, ಇವಾಗ ಗೌರ್ಮೆಂಟು RBIಗೆ ಒಂದು ಅಗ್ರಿಮೆಂಟ್ ಕೊಟ್ಟಿದೆ. ಅದು ಅಂದರೆ ನೀವು ಈ ಹಣಕಾಸನ್ನು ಇದೇ ಕ್ಷೇತ್ರದಲ್ಲಿ ಇದೇ ಮಿತಿ ಒಳಗೆ ಇರಬೇಕಂತ, ಅಂದರೆ ಅವ್ರು ಹೇಳಿದ್ದು 4 ಇರಬೇಕಂತಂದರೆ 4% ಒಳಗೆ ಇರಬೇಕು. ಅಂದರೆ GDPಗೆ ನಾವು ಹೋಲಿಕೆ ಮಾಡಿದಾಗ 4% ಹಣದುಬ್ಬರ ಇರಬೇಕು. ಅದು ಮಿನಿಮಮ್ ಅಂದರೆ 2 ಆಗ್ಬೋದು, ಮ್ಯಾಕ್ಸಿಮಮ್ ಅಂದರೆ 6 ಆಗ್ಬೋದು. ಇನ್ ಕೇಸ್ 2ಕ್ಕಿಂತ ಕಡಿಮೆ ಆಯಿತು ಅಂತಂದರೆ, ಇನ್ ಕೇಸ್ 2ಕ್ಕಿಂತ ಕಡಿಮೆ ಆಯಿತು ಅಥವಾ 6ಕ್ಕಿಂತ ಹೆಚ್ಚಾಯ್ತಂದ್ರೆ RBIಯು ಒಂದು ರಿಟರ್ನ್ ನೋಟ್ ಬರಬೇಕಾಗುತ್ತೆ ಸ್ನೇಹಿತರೆ. 2ಕ್ಕಿಂತ ಕಡಿಮೆ ಏಕೆ ಆಗಿದೆ ಅಂತ ಕಾರಣಗಳು ಅಥವಾ 6ಕ್ಕಿಂತ ಏಕೆ ಹೆಚ್ಚಾಗಿದೆ ಅನ್ನೋ ಕಾರಣಗಳು ಅದು ಸರ್ಕಾರಕ್ಕೆ, ಭಾರತ ಸರ್ಕಾರಕ್ಕೆ ಬರೆದು ಕೊಡಬೇಕಾಗುತ್ತೆ ಸ್ನೇಹಿತರೆ. ಈ ಇನ್ಫ್ಲೇಷನ್ ಟಾರ್ಗೆಟ್ದೊಳಗೆ CPI ಯೂಸ್ ಮಾಡಿರ್ತಾರೆ ಸ್ನೇಹಿತರೆ. ಇದು ಇಂಪಾರ್ಟೆಂಟು. ಈ ಇನ್ಫ್ಲೇಷನ್ ಟಾರ್ಗೆಟ್ ಇದೆಲ್ಲ ಸ್ನೇಹಿತರೆ, ಇದು 4% ಅದಲ್ಲ, 5 ವರ್ಷಗಳವರೆಗೆ ಅವಧಿ ಇರುತ್ತದೆ. ಅದು ಮುಂದಿನ ವರ್ಷದಲ್ಲಿ ಹೆಚ್ಚೂ ಆಗ್ಬೋದು, ಕಡಿಮೆನೂ ಆಗ್ಬೋದು ಸ್ನೇಹಿತರೆ. ಅದು ಆ ಸಂದರ್ಭಕ್ಕೆ ತಕ್ಕ ಅನುಗುಣವಾಗಿರುತ್ತದೆ ಸ್ನೇಹಿತರೆ. ಇನ್ನು ಮುಂದುವರೆದು ಸೊ ಕ್ವಶನ್ ಬಂದ್ಬಿಟ್ಟು ಎಕನಾಮಿಕ್ ಗ್ರೋತ್ ಈಸ್ ಯೂಶ್ವಲಿ ಕಪಲ್ಡ್ ವಿತ್ ಅಂದರೆ ಆರ್ಥಿಕ ಬೆಳವಣಿಗೆಯು ಇದರೊಂದಿಗೆ ಜೋಡಿಯಾಗಿದೆ ಅಂತಂದರೆ ಅದು ಇನ್ಫ್ಲೇಷನ್ ಆಗಿರ್ತದೆ ಸ್ನೇಹಿತರೆ. ಇನ್ಫ್ಲೇಷನ್ ಆಗಿರ್ತದೆ ಸ್ನೇಹಿತರೆ. ಸೊ ಇನ್ನು ಮುಂದುವರೆದು ಸೊ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಇದು ಇನ್ಫ್ಲೇಷನ್ನಿಂದ ಅಂತಂದರೆ ಸೊ 2019ರಲ್ಲಿ ನಿಮ್ಮ ಹತ್ರ 100 ರೂಪಾಯಿ
ಬೇರೆದವ್ರಿಗೆ ಕೊಳ್ಳಕತ್ತೀರಿ ಸ್ನೇಹಿತರೆ, ಅದು ಬೇರೆದವ್ರಿಗೆ ಕೊಳ್ಳಕತ್ತೀರಿ, ₹100 ಕೊಳ್ಳಕತ್ತೀರಿ ಸ್ನೇಹಿತರೆ. ಸೊ ಅದನ್ನು 2020ರಲ್ಲಿ 10% ಇಂಟ್ರೆಸ್ಟ್ ಹಾಕಿ, ಒಂದು ₹10 ಇಂಟ್ರೆಸ್ಟ್ ಹಾಕಿ ಅವ ₹110 ಕೊಡ್ತಾನೆ. ಸೊ ಇವ ಕೊಡುವಂಥವನು ಇವ ಸ್ನೇಹಿತರೆ, ಇವ ಕೊಡುವಂಥವನು. ಸೊ ಹಾಗೆ ಈ ಕಡೆ ತೊಗೋವಂಥವನು ಇವ ಸ್ನೇಹಿತರೆ. ಅಂದರೆ ₹100 ಕೊಟ್ಟಿರ್ತೀರಿ, ₹10 ಇಂಟ್ರೆಸ್ಟ್ ಹಾಕಿ ₹110 ಆಗಿರುತ್ತೆ 2020 ಹೊತ್ತಿಗೆ. ಬಟ್ ಇಲ್ಲಿ ವಸ್ತುಗಳ ಬೆಲೆ ಹೆಚ್ಚಾಗುವುದರಿಂದ ವಸ್ತು ₹100 ಇದ್ದಿದ್ದು ಇಲ್ಲಿ ₹120 ಸಿಗುತ್ತೆ ಸ್ನೇಹಿತರೆ. ಹಾಗಾಗಿ ಇಲ್ಲಿ ನೋಡಿ ಸ್ನೇಹಿತರೆ, ಕೊಡುವಂಥವನಿಗೆ ಲಾಭವಾಗಲಿಲ್ಲ ಅಂದರೆ ಇದು ಇಂಪಾರ್ಟೆಂಟ್ ಸ್ನೇಹಿತರೆ. ಅಂದರೆ ಕೊಡುವಂಥವನಿಗೆ ನಷ್ಟವಾಗುತ್ತದೆ, ತೆಗೆದುಕೊಳ್ಳುವವನಿಗೆ ಲಾಭವಾಗುತ್ತದೆ. ಇದು ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ಸೊ ಇಲ್ಲಿ ನೋಡಿ, ಈ ಕೆಳಗಿನವುಗಳಲ್ಲಿ ಯಾವುದು ಹಣದುಬ್ಬರವನ್ನು ಅಳೆಯಲು ಮಾಪನ ಮಾಡಲು ಯೂಸ್ ಮಾಡ್ತಾರೆ ಅಂದರೆ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ನ ಯೂಸ್ ಮಾಡ್ತಾರೆ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ನ ಮಾಡ್ತಾರೆ, ಪರ್ಚೇಸಿಂಗ್ ಪವರ್ ಆಫ್ ಇಂಡಿವಿಜುವಲ್ಸ್ ಅಂತ ಮಾಡ್ತಾರೆ ಸ್ನೇಹಿತರೆ. ಅಂದರೆ ಕನ್ಸ್ಯೂಮರ್ ಪ್ರೈಸ್ಗಿಂತ ಇನ್ನೂ ಲೋ ಲೆವೆಲ್ ಹೋಗಿರ್ತಾರೆ ಸ್ನೇಹಿತರೆ. ಸೊ ಎಲ್ಲವೂ ಆಲ್ ಆಫ್ ದಿ ಅಬೋ ಆಗಿರುತ್ತೆ ಸ್ನೇಹಿತರೆ. ಸೊ ಇನ್ನು ಮುಂದುವರೆದು ಫಿಲಿಪ್ಸ್ ಕರ್ವ್ ಅಡ್ವೊಕೇಟ್ಸ್ ಎ ರಿಲೇಷನ್ಶಿಪ್, ಅಂದರೆ ಫಿಲಿಪ್ಸ್ ರೇಖೆಯು ಯಾವುದರ ಸಂಬಂಧವನ್ನು ಸೂಚಿಸುತ್ತದೆ ಅಂತಂದರೆ ನಾವು ಆವಾಗಲೇ ಹೇಳಿದ ಸ್ನೇಹಿತರೆ, ಅದು ಹಣದುಬ್ಬರ ಮತ್ತು ನಿರುದ್ಯೋಗದ ಬಗ್ಗೆ ಹೇಳುತ್ತೆ ಸ್ನೇಹಿತರೆ. ಎ ರೈಸ್ ಇನ್ ಜನರಲ್ ಲೆವೆಲ್ ಆಫ್ ಪ್ರೈಸ್ ಮೇ ಬಿ ಕಾಸ್ಡ್, ಅಂದರೆ ಸರಕು ಮತ್ತು ಸೇವೆಗಳ ಸಾಮಾನ್ಯ ಬೆಲೆ ಮಟ್ಟದಲ್ಲಿ ಹೆಚ್ಚಳವು ಏನಕ್ಕೆ ಕಾರಣ ಆಗುತ್ತದೆ ಅಂತಂದರೆ ಸಾರ್ವಜನಿಕರಲ್ಲಿ ಹಣ ಹೆಚ್ಚಾಗಿರೋದ್ರಿಂದ, ಕಂಪ್ನಿಗಳಿಂದ ಬರುತ್ತಿರುವಂಥ ಹಣ ಇದು ಸಾಮಗ್ರಿಗಳು ಕಡಿಮೆ ಆಗಿರೋದ್ರಿಂದ, ಎಸ್ ನೋಡಿ ಎಫೆಕ್ಟಿವ್ ಡಿಮ್ಯಾಂಡ್ ಹೆಚ್ಚಾಗಿರೋದ್ರಿಂದ, ಎಸ್ ಡಿಮ್ಯಾಂಡ್ ಹೆಚ್ಚಾಗಿರೋದು ಅಂದರೆ ಡಿಮ್ಯಾಂಡ್ ಫುಲ್ ಆಗಿರುತ್ತೆ ಸ್ನೇಹಿತರೆ. ಹಾಗಾಗಿ ಆಲ್ ಆಫ್ ದಿ ಆಗೋ ಆಗಿರ್ತದೆ. ಸೊ ಇಲ್ಲಿ ಮುಂದುವರೆದು RBI ತನ್ನ ಮಾನಿಟರಿ ಪಾಲಿಸಿಯಲ್ಲಿ ಯಾವ ಥರ ಹಣಕಾಸು ಹಣದುಬ್ಬರವನ್ನು ತಡೆಗಟ್ಟುತ್ತದೆ ಮತ್ತು ಕೇಂದ್ರ ಸರ್ಕಾರವು ತನ್ನ ಫಿಸ್ಕಲ್ ಪಾಲಿಸಿ ಅಂದರೆ ಕೋಶೀಯ ನೀತಿಯನ್ನು ಯೂಸ್ ಮಾಡಿಕೊಂಡು ಹೇಗೆ ತನ್ನ ಹಣದುಬ್ಬರವನ್ನು ನಿಯಂತ್ರಿಸುತ್ತದೆ ಅಂತ ಮುಂದಿನ ಭಾಗದಲ್ಲಿ ವೀಕ್ಷಿಸಿ ಸ್ನೇಹಿತರೆ. ದಯವಿಟ್ಟು ಈ ವಿಡಿಯೋ ನಿಮಗೆ ಉಪಯುಕ್ತವಾದಂತಾದರೆ ನಿಮ್ಮ ಸ್ನೇಹಿತರುಗಳಿಗೆ ಶೇರ್ ಮಾಡಿ, ಆಮೇಲೆ ಅವರಿಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಸ್ನೇಹಿತರೆ. ಧನ್ಯವಾದಗಳು.